ಅಷ್ಟಕ್ಕೂ ಗೌಡ್ರಿಗೆ ಫೋನ್ ಬರ್ತದೆ. ಹೇಳಿ ಮೇಡಮ್. ಗೌಡ್ರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅಯ್ಯೋ, ಇದನ್ನೆಲ್ಲ ಕೇಳಬೇಕೆ? ನೀವು ಏನು ಹೇಳ್ತಿರೋ ಹೇಳಿ ಮೇಡಮ್, ಕೇಳ್ತೀನಿ. ಅದು ನನ್ನ ಕುತ್ತಿಗೆಲಿರೋ ತಾಳಿ, ಅದೇ ನಾವು ಉತ್ಸವಕ್ಕೆ ಹೋಗಿದ್ವಲ್ಲ, ಆ ಊರಿನ ದೇವಸ್ಥಾನದ ದೇವಿ ತಾಳಿ ಅಂತೆ. ದೇವಿ ಕುತ್ತಿಗೆಲಿರೋ ತಾಳಿನ ಕದ್ದು ನನ್ನ ಕೊರಳಿಗೆ ಕಟ್ಬಿಟ್ಟಿದ್ದಾನೆ. ಆ ಕಳ್ಳ ಬೇರೆ ಯಾರು ಅಲ್ಲ ಮೇಡಮ್, ನಾನೇ. ನೋಡಿದ್ರ ಮೇಡಮ್ ಎಂತೆಂಥ ಜನ ಇದ್ದಾರೆ ಅಂತ. ಅಷ್ಟಕ್ಕೂ ಈ ವಿಷಯನ ನಿಮ್ಗೆ ಹೇಳಿದ್ ಯಾರು ಮೇಡಮ್? ಅದೇ ನಮ್ಮ ರಿಲೇಷನ್ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿದ್ನಲ್ಲ, ಸಿದ್ದು, ಅವನೇ ಹೇಳಿದ್ದು. ಈಗ ತಾನೇ ಹೊಸ ತಾಳಿ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದ, ಆಗ ಸಿಕ್ದ, ಆಗಲೇ ಹೇಳ್ದ. ಅದು ಅಲ್ಲದೆ ಇದು ದೇವಿ ತಾಳಿ ಆಗಿರೋದ್ರಿಂದ ಇದನ್ನ ಕಟ್ಟಿದವರು ಕಟ್ಟಿಸ್ಕೊಂಡವರು ಯಾವತ್ತೂ ದೂರ ಆಗಲ್ವಂತೆ. ಗೌಡ್ರೆ, ಇದೆಲ್ಲ ನಿಜಾನಾ? ಬಾಬಾ, ಅದನ್ನೆಲ್ಲ ನಾನು ಹೆಂಗೆ ಹೇಳಕ್ಕಾಯ್ತದೆ ಮೇಡಮ್? ಕೆಲವು ನಂಬಿಕೆಗಳನ್ನ ಸುಳ್ಳು ಅಂತನೂ ಹೇಳಕ್ಕಾಗಲ್ಲ, ನಿಜ ಅಂತನೂ ಹೇಳಕ್ಕಾಗಲ್ಲ. ದೇವ್ರ ಕುತ್ತಿಗೆ ಹೇಳಿದ್ದು ತಾಳಿ ಅಂತಿದ್ದೀರಿ, ಬಹುಶಃ ಅವ್ರು ಹೇಳಿರೋದು ನಿಜ ಇರ್ಬೇಕೇನೋ ಅಲ್ವಾ? ಆದ್ರೆ ನನಗೆ ಈ ತಾಳಿ ಕಟ್ಟಿದ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವ್ನ ಮುಖ ಕೂಡ ನಾನು ನೋಡಿಲ್ಲ. ಅವನ ಜೊತೆ ನಾನು ಸುಖವಾಗಿ ಬಾಳಕ್ಕಾಗತ್ತಾ ಹೇಳಿ? ಒಂದು ಮಾತು ಕೇಳ್ತೀನಿ, ಬೇಜಾರಾಗ್ಬೇಡಿ ಮೇಡಮ್. ಈಗ ನಿಮ್ಗೆ ತಾಳಿ ಕಟ್ಟಿದವನು ನಿಮ್ಗೆ ಪರಿಚಯನೇ ಇದ್ದು ಅವನು ನಿಮ್ಗೆ ಇಷ್ಟ ಆದ್ರೆ ಆಗೇನ್ ಮಾಡ್ತೀರಾ? ಅಲ್ಲ ಗೌಡ್ರೆ, ಪರಿಚಯ ಇದ್ದವ್ರೆ ಆಗಿದ್ದಿದ್ರೆ ಯಾಕೆ ಈ ರೀತಿ ಮಾಡ್ತಿದ್ದ? ಒಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡಕ್ಕೆ ಹೇಗೆ ಮನ್ಸು ಬಂತು? ಈ ರೀತಿ ಮಾಡ್ದವನ್ನ ಹೇಗೆ ಒಪ್ಕೊಳಕ್ಕಾಗುತ್ತೆ ಹೇಳಿ? ಇಷ್ಟಪಟ್ಟವಳು ಈ ರೀತಿ ಮಾಡಲ್ಲ ಅಲ್ವಾ? ಆದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ ಮೇಡಮ್, ಅದಕ್ಕೆ ಹೀಗೆ ಮಾಡ್ಬೇಕಾಯ್ತು. ಹಂಗಾರೆ ಮುಂದಕ್ಕೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮೊದಲು ಅವ್ನು ನನ್ನ ಮುಂದೆ ಬರಲಿ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ. ಆಗ ಅವ್ನು ಸರಿಯಾಗಿ ಉತ್ತರ ಕೊಟ್ರೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋತೀನಿ. ಆ ದೇವರು ನನ್ನ ಮೇಲೆ ಕರುಣೆ ಇಟ್ಟು ಆದಷ್ಟು ಬೇಗ ಅವ್ನು ನನ್ನ ಕಣ್ಮುಂದೆ ನಿಲ್ಲೋ ಹಾಗೆ ಮಾಡಿದ್ರೆ ಸಾಕು. ಖಂಡಿತ ನಿಮ್ಮ ಬೇಡಿಕೆ ಆ ದೇವ್ರಿಗೆ ಮುಟ್ಟುತ್ತೆ ಮೇಡಮ್. ಏನು ಅಣ್ಣ ಅಲ್ಲಿಂದ ಇಲ್ಲಿಗೆ ತಾರಾಡ್ತಿದ್ಯಾ? ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ಅದೇ ಅವ್ರ ಹತ್ರ ಪ್ರೀತಿ ವಿಷಯ ಹೇಳ್ಕೊಳ್ಳೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಸರಿ ಹೋಯ್ತು, ಇವಾಗ ಬೇಡ ಆವಾಗ ಬೇಡ ಅಂತ ಕಾಯ್ಕೊಂಡು ಕೂತಿರು. ಅಷ್ಟೊತ್ತಿಗೆ ಅವ್ರಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿರ್ತಾರೆ. ನೀನ್ ಅವಾಗ ದೇವದಾಸ ಆಗಿ. ಸಾಕು ಸಾಕು, ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಡ ನೀನು. ಈ ಹುಡುಗರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗೋದೇ ಅಪರೂಪ ಕಣೋ. ನಿಂಗೆ ಸಿಕ್ಕಿದೆ, ನೀನ್ ಪುಣ್ಯ ಮಾಡಿದ್ಯಾ, ಅದನ್ನ ಕಾಪಾಡ್ಕೋ, ಕಳ್ಕೋಬೇಡ. ಗಡ್ಡ ಏನ್ ಮುಖ ಪಿಪ್ಪೆದಾಗ ನೋಡ್ತಿದ್ಯಾ? ಹೋಗು, ಮೊದ್ಲು ಹೇಳ್ಕೋ. ಮೊದ್ಲು ಆ ಕೆಲಸ ಮಾಡ್ರಿ. ದೇವ್ರೆ, ಅಣ್ಣನ ಪ್ರೀತಿ ಸಕ್ಸಸ್ ಆಗೋ ಹಾಗೆ ಮಾಡಪ್ಪ ಪ್ಲೀಸ್. ವೀಣಾ, ಈ ಕಾಯಿ ತುರ್ಕೊಡಮ್ಮ. ಅತ್ತೆ, ಈಗ ಇದನ್ನಾದ್ರೂ ಮಾಡು ಅಂತ ನಿಮ್ಮ ಹತ್ರ ಯಾರು ಹೇಳಿದ್ದು? ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ನಾನೆಲ್ಲ ಅಡುಗೆನೂ ಮಾಡ್ತೀನಿ, ಊಟಕ್ಕೆ ಆದ ತಕ್ಷಣ ಕರಿತೀನಿ, ಹೋಗಿ. ಇಷ್ಟು ಜನ ಇದ್ದಾರೆ, ನೀನೊಬ್ಳೆ ಹೇಗೆ ಅಡುಗೆ ಮಾಡ್ತೀಯಾ? ಅತ್ತೆ, ಮದುವೆ ಆದಾಗಿಂದಲೂ ನಾನು ಇದೇ ಕೆಲಸನೇ ಮಾಡ್ತಾನೇ ಬರ್ತಾ ಇದ್ದೀನಿ. ನನಗೆ ಗೊತ್ತು, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಹೋಗಿ. ಪರವಾಗಿಲ್ಲ ವೀಣಾ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಅಡುಗೆ ಮಾಡು. ಮತ್ತೆ ನೀವು ಹೇಳಿದ ಮಾತೊಂದು ಚೂರು ಕೇಳಲ್ಲ ಅಲ್ಲ ನೀವು? ಅಮ್ಮ, ಏನಮ್ಮ ಮಾಡ್ತಿದ್ಯಾ? ಡಾಕ್ಟರ್ ನನಗೆ ಹೇಳಿದಾರಲ್ವಾ ರೆಸ್ಟ್ ಮಾಡಬೇಕು ಅಂತ. ನೀನು ಹೋಗಿ ರೆಸ್ಟ್ ಮಾಡು, ಏನೇ ಕೆಲಸ ಇದ್ರು ನಾನು ಅದಕ್ಕೆ ನೋಡ್ಕೋತೀನಿ. ಭಾವನಾ, ಈ ಅಡ್ಗೆ ಮನೆಗೂ ನನಗೂ ಏನೋ ಅವಿನಾಭಾವ ಸಂಬಂಧ ಇದೆ ಕಣೆ. ಒಂದು ಸಲ ಅಡ್ಗೆ ಮನೆ ಕಡೆ ಬರ್ದೇ ಹೋದ್ರೆ ಏನೂ ಕಳ್ಕೊಂಡಾಗುತ್ತೆ ನನಗೆ. ಹಾಗಂತ ನಾನು ಅಡ್ಗೆ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ. ಸರಿ, ಹಾಗಿದ್ರೆ ನಾನು ಇಲ್ಲೇ ನಿನಗೊಂದು ಚೇರ್ ಹಾಕ್ತೀನಿ. ನೀನೇನು ಮಾಡಬೇಕು ಅಂತ ನನಗೆ ಅದಕ್ಕೆ ಹೇಳು, ನಾವು ಮಾಡ್ತೀವಿ, ಆಯ್ತಾ? ಜೊತೆಗೆ ನಾನು ಸೇರ್ಕೋತೀನಿ. ಅಮ್ಮ, ನೀನು ಇವತ್ತೇನು ಮಾಡಬೇಕು ಅನ್ಕೊಂಡಿದ್ಯಾ? ಬಿಸಿಬೇಳೆ ಬಾತು.
ಹಾಗಿದ್ರೆ ಅದಕ್ಕೆ ಏನೇನು ಬೇಕು ಹೇಳು, ನಾವೆಲ್ಲ ಹೆಚ್ಕೊಡ್ತೀವಿ, ನಾವೆಲ್ಲ ರೆಡಿ ಮಾಡ್ತೀವಿ, ನೀನು ಕಮೆಂಟ್ರಿ ಕೊಡ್ತೀರಷ್ಟೇ, ಸರಿನಾ? ಜಾಗ ಬಿಡು ನೀನು. ಸರಿ, ಕಾಯಿ ತುರಿಯಕ್ಕೆ ಮಣೆ ಎಲ್ಲಮ್ಮ ಇದೆ. ಅಲ್ಲಿ ನೋಡು. ವೀಣಾ, ಅಜ್ಜಿಗೆ ಸ್ವಲ್ಪ ನೀರು ಬೇಕಂತೆ, ಅದೇನು ಅಂತ ಹೋಗಿ ನೋಡಮ್ಮ. ಹೌದಾ? ನಂಗೆ ಕೇಳಿಸ್ ಹೋಗಿ ಕೇಳು ಏನಂತ. ಜಾನು, ನನ್ಗೇನಾದ್ರೂ ಮಿಸ್ ಕಾಲ್ ಬಂದಿದೆಯಂತ ನೋಡು, ಫೋನು ರೂಮಲ್ಲಿದೆ. ಸರಿ ಬಂದಿರು. ಅಪ್ಪ, ತಾಳಿನ ಯಾರಿಗೂ ಕಾಣ್ದೆ ಇರೋವಾಗ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ಭಾವನಾ ನಿನ್ಗೆ?